ಒಬ್ಬ ಕನ್ನಡ ಹಾಗೂ ಸಂಸ್ಕೃತ ಪಂಡಿತನ ಮಗನಾಗಿ ಹುಟ್ಟಿ ತನ್ನ ಸ್ವಂತ ನಿಲುವಿನಿಂದ ದೊಡ್ಡ ಸ್ಥಾನಕ್ಕೆ ಏರಿದರೂ ಎಂದಿಗೂ ಶ್ರೀಮಂತಿಕೆಯನ್ನಾಗಲಿ ವೈಭವಯುತ ಜೀವನವನ್ನಾಗಲಿ ತೋರಿಕೆಯ ಆದರ್ಶಕ್ಕಾಗಲಿ ಇನ್ನೊಬ್ಬರನ್ನ ಮೆಚ್ಚಿಸುವ ನಿಟ್ಟಿನಲ್ಲಾಗಲಿ ಅವರ ಬದುಕನ್ನು ಬದುಕಲಿಲ್ಲ. ತನ್ನ ಮನೋಧರ್ಮದ ಮೇಲೆ ಅಂದರೆ ಆತ್ಮಸಾಕ್ಷಿಗಾಗಿ ಪ್ರಾಮಾಣಿಕ ಬದುಕನ್ನು ಬದುಕಿದವರು. ಅವರ ಸಾಧನೆ ಎಂದಿಗೂ ಮರೆಯಲಾಗದ ಅಗಣ್ಯವಾದ ಬ್ರಹ್ಮಾಂಡದಂತೆ. ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿದಿರುವುದು ಅವರ ಸರಳ ಸಜ್ಜನಿಕೆ, ಸಾಧಾರಣ ಕನ್ನಡಕ್ಕಾಗಿ ನಿಸ್ವಾರ್ಥ ಬದುಕಿನಿಂದ, ಅವರ ಹೋರಾಟಗಳ ಸಾಧನೆ, ಸಾಹಿತ್ಯ, ನಾಡು ನುಡಿ, ನೆಲ ಜಲಕ್ಕಾಗಿ ಮಾಡಿದ ತ್ಯಾಗ ನಿರಂತರವಾಗಿರಲಿ. ಚಿರಮಭಿವರ್ಧತಾಂ ಕೀರ್ತಿಶ್ರೀ ನ. ನಾಗಲಿಂಗಸ್ವಾಮಿ ವಂಶಶ್ರೀ. ಕನ್ನಡ ಯೋಧ ನ. ನಾಗಲಿಂಗಸ್ವಾಮಿಯವರ ಕನ್ನಡ ಸೇವೆಯನ್ನು, ಸಾಧನೆಯನ್ನು ಮೆಚ್ಚಿ ಸಂಘ ಸಂಸ್ಥೆಗಳು ನೀಡಿರುವ ಗೌರವ ಪ್ರಶಸ್ತಿಗಳು: ಕನ್ನಡ ಗಾಂಧಿ, ಕನ್ನಡ ಯೋಧ, ಕನ್ನಡ ರತ್ನ, ಕನ್ನಡ ಕಲಿತರುಣ, ಕನ್ನಡ ಶಿಲ್ಪಿ, ಕನ್ನಡ ಪ್ರಚಂಡ, ಕನ್ನಡ ಸೇನಾನಿ, ಕನ್ನಡ ತಿಲಕ, ಕನ್ನಡ ಭೀಷ್ಮ, ಸಾಹಿತ್ಯ ರತ್ನ, ಕವಿತಾ ಕ್ರಾಂತಿ, ಆಶುಕವಿತಾ ರತ್ನ, ಕನ್ನಡ ಸಿಂಹ, ಕನ್ನಡ ಯೋಗಿ, ಸಹಸ್ರ ಕವಿತೆಗಳ ಸಾರ್ವಭೌಮ, ನವರಸ ಕವಿ. 1990ರಲ್ಲಿ ಮೈಸೂರು ಜಿಲ್ಲಾ ವಿಶೇಷ ಪೊಲೀಸ್ ಅಧಿಕಾರಿಯಾಗಿ ನೇಮಕಾತಿ. 1992ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. 1992ರಲ್ಲಿ ದಸರಾ ಚಲನಚಿತ್ರ ಪ್ರಶಸ್ತಿ. 1993ರಲ್ಲಿ ಕನ್ನಡ ಜಾಗೃತಿ ವರ್ಷದ ಕನ್ನಡಿಗ ಪ್ರಶಸ್ತಿ. 1994ರಲ್ಲಿ ಮೈಸೂರು ಜಿಲ್ಲಾಡಳಿತದ ಮೈಸೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. 1995ರಲ್ಲಿ ಕರ್ನಾಟಕ ಸರ್ಕಾರದ ಮೈಸೂರು ನಗರಸಭೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. 1997ರಲ್ಲಿ ಸುವರ್ಣ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕನ್ನಡದ ಕಂಪಿನ ಕವನಕವಿ ಎಂಬ ಪ್ರಶಸ್ತಿ. ಇನ್ನೂ ಹಲವು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದರು.